ಇನ್ನು ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದ ಪಾರ್ಕಿಂಗ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ ಅಂತಕ್ಕಂಥ ಆರೋಪ ಕೇಳಿಬಂದಿದೆ. ಎರಡೆರಡು ಕೋಡ್ಗಳನ್ನು ಬಳಸಿ ಗ್ರಾಹಕರಿಗೆ ವಂಚನೆ ಮಾಡಲಾಗ್ತಾ ಇದೆಯಂತೆ. ರಸೀದಿಯನ್ನು ಕೂಡ ಕೊಡದೆ ಹಣ ವಸೂಲಿ ಮಾಡಲಾಗ್ತಾ ಇದೆ ಅಂತ ಗ್ರಾಹಕರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನಿದು ಸಂಬಂಧ ಸ್ಟೋರಿ ಅಂತ ನೋಡೋಣ ಬನ್ನಿ. ಮೆಜೆಸ್ಟಿಕ್ KSRTC ಪಾರ್ಕಿಂಗ್ ನಲ್ಲಿ ಗೋಲ್ಮಾಲ್. ಎರಡೆರಡು ಕೋಡ್ ನೀಡಿ ಗ್ರಾಹಕರಿಗೆ ರಸೀದಿ ಆರೋಪ. 1 to ಡಬಲ್ ಚಾರ್ಜ್. ಪ್ರಶ್ನೆ ಮಾಡಿದ್ರೆ ಆವಾಜ್. ಮೆಜೆಸ್ಟಿಕ್ ನ KSRTC ಬಸ್ ನಿಲ್ದಾಣದ ಪಾರ್ಕಿಂಗ್ ನಲ್ಲಿ ಹಗಲು ದರೋಡೆ ನಡೀತಾ ಇದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಗ್ರಾಹಕರಿಗೆ ರಸೀದಿಯನ್ನ ನೀಡದೆ 1 to ಡಬಲ್ ಹಣವನ್ನ ವಸೂಲಿ ಮಾಡಲಾಗ್ತಾ ಇದೆಯಂತೆ. ರಸೀದಿ ಕೊಡಿ ಅಂತ ಪ್ರಶ್ನೆ ಮಾಡಿದ್ರೆ ಆವಾಜ್ ಬೇರೆ ಹಾಕ್ತಾರಂತೆ. ಟೆಂಡರ್ ನಿಯಮಗಳನ್ನ ಗಾಳಿಗೆ ತೂರಿ ಎರಡೆರಡು ಕೋಡನ್ನ ಬಳಸಿ ರಸೀದಿಯನ್ನ ನೀಡಲಾಗ್ತಾ ಇದೆ. ಈ ಮೋಸದ ಬಗ್ಗೆ ಗ್ರಾಹಕರೊಬ್ಬರು ಹೇಳೋದು ಹೀಗೆ. ಇಲ್ಲ, ಇವಾಗ ನಾವು 11 ಗಂಟೆಗೆ ಹಾಕಿದ್ವಿ, ಮತ್ತೆ ನೈಟ್ 12 ಗಂಟೆಗೆ ಹಾಕ್ತೀವಿ, 100 ರೂಪೀಸ್ ತಗೋತಾರೆ. ನಾವು ಊರಿಗೆ ಹೋಗ್ಬೇಕಾರೆಲ್ಲ ನೈಟ್ 12 ಗಂಟೆಗೆ, ಈಗ ಬೆಳಗ್ಗೆ ಹೋಗ್ತೀವಿ, ನೈಟ್ ಬಂದ್ಬಿಟ್ಟು ತಗೊಂಡು ರೆಸಿಪ್ಟ್ ಏನು ಕೊಡಲ್ಲ. ಮಾಮೂಲಿ ಈ ರೆಸಿಪ್ಟ್ ಕೊಟ್ಟರೆ ಅವ್ರು ಈ ರೆಸಿಪ್ಟ್ ಇಟ್ಕೊಂಡು 100 ರೂಪೀಸ್ ತಗೋತಾರೆ ಅಷ್ಟೇ. ಬೆಳಗ್ಗೆ ಕೊಟ್ಟರೋ ರೆಸಿಪ್ಟು ಅಂದ್ರೆ ಪರ್ಟಿಕ್ಯುಲರ್ ಆಗಿ ರೆಸಿಪ್ಟ್ ಏನು ಕೊಡಲ್ಲ. ಇಲ್ಲ, ಏನು ರೆಸಿಪ್ಟ್ ಕೊಡಲ್ಲ. ಇಲ್ಲ, ಅದು ನಮಗೂ ಗೊತ್ತಿಲ್ಲ, ಏನು ರೆಸಿಪ್ಟ್ ಕೊಡಬೇಕು ಅಂತ ಕೇಳಲ್ಲ ನಾವು, ಅವರು ಏನು. ಇನ್ನು ಶ್ರೀಧರ್ ಶೆಟ್ಟಿ ಎಂಬುವರು ಇದರ ಟೆಂಡರ್ ಅನ್ನ ಪಡೆದಿದ್ದು ಪ್ರತಿ 2 ಗಂಟೆಗೆ ಬೈಕಿಗೆ 10 ರೂಪಾಯಿ, ಕಾರಿಗೆ 20 ರೂಪಾಯಿ ನಿಗದಿ ಮಾಡಲಾಗಿದೆ. ಆದರೆ ಕೇವಲ 5 ನಿಮಿಷ ಪಾರ್ಕ್ ಮಾಡಿದ್ರು 20 ರಿಂದ 30 ರೂಪಾಯಿ ವಸೂಲಿ ಮಾಡ್ತಾರಂತೆ. ಇನ್ನು ಕೆಲವರಿಗೆ ಟಿಕೆಟ್ ಸಹ ನೀಡಲ್ಲ. ಯಾವ್ಯಾವ ವೆಹಿಕಲ್ಗೆ ಎಷ್ಟೆಷ್ಟು ಚಾರ್ಜ್ ಅನ್ನುವ ಬೋರ್ಡ್ ಅನ್ನು ಕೂಡ ಯಾವುದೋ ಜಾಗದಲ್ಲಿ ಸಣ್ಣ ಅಕ್ಷರದಲ್ಲಿ ಹಾಕಿದ್ದಾರೆ. ಇದನ್ನ ಗಮನಿಸದೆ ಗ್ರಾಹಕರು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ಮೋಸ ಹೋಗ್ತಿದ್ದಾರೆ. ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದ ಪಾರ್ಕಿಂಗ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ ಅನ್ನುವಂತಹ ಆರೋಪವನ್ನು ಬೈಕ್ ಸವಾರರು ಮಾಡ್ತಾ ಇದ್ದಾರೆ. ಸದ್ಯ ಅದೇ ಸ್ಥಳದಲ್ಲಿದ್ದೇನೆ. ಪ್ರಮುಖವಾಗಿ ಇಲ್ಲಿ ಪ್ರತಿನಿತ್ಯಲೂ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಬೈಕ್ ಮೇಲಿಂದ ಬಂದು ಇಲ್ಲೇ ಟೂ ವೀಲರ್ಗಳನ್ನು ಪಾರ್ಕನ್ನು ಮಾಡಿ ಹೋಗಿರ್ತಾರೆ. ಪ್ರತಿ ಗಂಟೆಗೆ ಇಂತಿಷ್ಟು ಅಂತ ದರವನ್ನು ನಿಗದಿ ಮಾಡಲಾಗಿದೆ. ಆ ದರಕ್ಕಿಂತ ಹೆಚ್ಚುವರಿಯಾಗಿ ಹಣವನ್ನು ವಸೂಲಿ ಮಾಡ್ತಾರೆ ಅನ್ನುವಂತಹ ಆರೋಪವನ್ನು ಬೈಕ್ ಸವಾರರು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ 2 ಗಂಟೆಗೆ ಮಿನಿಮಮ್ ಚಾರ್ಜಸ್ 10 ರೂಪಾಯಿ 20 ರೂಪಾಯಿ ಅನ್ನುವಂಥದ್ದಿದೆ. ಆದರೆ ಇಲ್ಲಿ ಅದಕ್ಕಿಂತ ಡಬಲ್ ಹೆಚ್ಚುವರಿಯಾಗಿ ಹಣವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಜೊತೆಗೆ ಎಷ್ಟೆಷ್ಟು ದರ ಇದೆ ಅನ್ನುವಂಥದ್ದನ್ನು ಗೊತ್ತು ಮಾಡಲಿಕ್ಕೆ ಅಥವಾ ಅವರಿಗೆ ಗೊತ್ತಾಗುವಂತಹ ರೀತಿಯಲ್ಲಿ ಒಂದು ದೊಡ್ಡದಾಗಿರುವಂತಹ ನಾಮಫಲಕಗಳನ್ನು ಬೋರ್ಡನ್ನು ಹಾಕಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಇಲ್ಲಿ ಇಲ್ಲ. ಕೇವಲ ಎಲ್ಲೋ ಒಂದು ಮೂಲೆಗೆ ಚಿಕ್ಕದಾಗಿ ಅದನ್ನು ಅಳವಡಿಕೆ ಮಾಡಿದ್ದಾರೆ. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಬೈಕ್ ಸವಾರರು ಇಲ್ಲಿ ಪಾರ್ಕನ್ನು ಮಾಡಲಿಕ್ಕೆ ಬರ್ತಾರೆ. ಬಂದಂಥವರಿಂದ ಈ ರೀತಿಯಾಗಿ ಅಕ್ರಮವಾಗಿ ಹಣವನ್ನು ವಸೂಲಿ ಮಾಡ್ತಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ನಿತ್ಯ ಇಲ್ಲಿ ಸಾಕಷ್ಟು ಬೈಕ್ ಸವಾರರು ಬೈಕ್ ಪಾರ್ಕ್ ಅನ್ನ ಮಾಡಿ ನಾನಾ ಭಾಗಗಳಿಗೆ ಹೋಗ್ತಾರೆ. ಕೆಲವರಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿದ್ರೆ ಇನ್ನು ಕೆಲವರಿಗೆ 1 to ಡಬಲ್ ದರವನ್ನ ವಿಧಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಈ ವಸೂಲಿ ದಂಧೆಗೆ ಬ್ರೇಕ್ ಹಾಕಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.